ಓಕೆ, ಈಗ ಹಾಡೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ ಕಂಟೆಸ್ಟೆಂಟ್ ನಂಬರ್ 22. ಜಡ್ಜಸ್, ನಿಮ್ಮ ಕಣ್ಣುಗಳಿಗೆ ಹಾಕಿ ಬ್ಲೈಂಡ್ ಫೋಲ್ಡು. ಏನು ನಿಮ್ಮ ಹೆಸರು? ಯಾವುದು ನಿಮ್ಮ ಊರು? ಏನು ಮಾಡ್ಕೊಂಡಿದ್ದೀರಿ? ಏನ್ ನಿಮ್ಮ ಹೆಸರು? ನನ್ನ ಹೆಸರು ನೇಹಾ ಶಾಸ್ತ್ರಿ. ವೈಪಾ ವೈ ವಾಟ್ ವೈ? ನೇಹಾ ಶಾಸ್ತ್ರಿಗಳಿಗೆ ಕ್ಯಾ ಹುವಾ? ಏನ್ ಹತ್ಕೊಂಡ್ಬಿಟ್ಟಿತ್ತು ನಿಮ್ಗೆ? ನಾನು ಅಲ್ಲಿ ನೀವು ಬ್ಲೈಂಡ್ ಫೋಲ್ಡ್ ಅಲ್ಲಿ ಇದ್ರಿ, ನಾವು ಅಲ್ಲಿ ನೋಡ್ತಿದ್ವಿ. ಅವಳು ನೋಡ್ಬೇಕು. ಪ್ಲೀಸ್, ಯು ಹ್ಯಾವ್ ವಿತ್ ದ ಸೇಮ್ ಆಟಿಟ್ಯೂಡ್ ಯು ಹ್ಯಾವ್ ಟು ಸೇ. ಅಯ್ಯೋ, ಹೇ ತಾತ, ಏನಾಯ್ತು ತಾತ? ಯಾಕಿಷ್ಟು ನಗ್ತಾ ಇದ್ದೀರ? ಬಾಯಲ್ಲಿ ಹಲ್ಲಿಲ್ಲ. ತಾತ ತಾತ, ಅಳಿದು ಉಳಿದು ಒಂದೇ ಅಲ್ಲಿರೋದು, ಏನ್ ಹಿಂಗಂತಿದ್ದೀರಾ? ಇದು ಏನು ಅಂತ ನನಗೆ ಗೊತ್ತೇ ಆಗಲಿಲ್ಲ. ಅದು ಏನು ನಾನು ನೋಡೇ ಇಲ್ಲ, ನಾನು ಕೇಳೇ ಇಲ್ಲ ಇಂಥವ್ರನ್ನ. ನಾನು ಜೀವನದಾಗೆ ಕೇಳಿಲ್ಲ ಮಾಡೋಣ ಇಂತಲ್ಲ. ನಿಮ್ಮೂರ್ ಕಡೆ ಈ ತರ ಹಾಡಲ್ವೇ? ಇಲ್ಲ. ಈಗ ಒಂದ್ ಕೆಲಸ ಮಾಡಿ ಕಂದ, ಸೇಮ್ ಸ್ಟೈಲ್ ಸೇಮ್ ಆಟಿಟ್ಯೂಡ್ ಅವ್ರಿಗೆ ಹೇಳ್ಕೊಡಿ, ಓಕೆನಾ? ಕಲ್ಲಬಾರಿ ಅಲ್ಲ ತಾತ. ನೆಕ್ಸ್ಟ್ ಲೈನು ನನಗೆ ಕಣ್ಣ ಹೊಡಿ. ಆಮೇಲೆ ಕೈಯ ಹಿಡಿ. ಹಿಡಿದ್ಬಿಟ್ಟು ಆಗಲ್ಲ ಅಂತೆ. ಆಮೇಲೆ ನೆಕ್ಸ್ಟ್ ಉಸಿರಾಡಲು ಜಾಗವಿಲ್ಲ, ಉಸಿರಾಡಲು ಜಾಗವಿಲ್ಲ. ತಾತ, ಯು ಆರ್ ಡೂಯಿಂಗ್ ರಾಂಗ್. ನೀವು ಹಾಡ್ತಾ ಇದ್ದೀರಾ, ಹಾಡಂಗಿಲ್ಲ ಇದು. ಉಸಿರಾಡಲು ಗ್ಯಾಸ್ಟ್ರಿಕ್ ಆಗ್ಬೇಕು, ಹೊಟ್ಟೆಲೆಲ್ಲ ಗ್ಯಾಸ್ಟ್ರಿಕ್ ಆಗ್ಬೇಕು. ಕಮಾನ್. ಜಾಗವೇ ಇಲ್ಲ. ಹಂಗಲ್ಲ. ಅಯ್ಯೋ ತಾತ, ಇಂಥವೆಲ್ಲ ಬರಲ್ಲ ನಮ್ಗೆ. ತಾತ, ಈ ಹಾಡೇ ಕೇಳಿಲ್ವಾ ನೀವು? ನಾನು ಲೈಫ್ನಾಗ ಈಗ 70 ವರ್ಷದಾಗ ನಾನು ಕೇಳಿಲ್ಲ. ಕುತ್ಕೊಳ್ಳಿ, ಬನ್ನಿ, ನೀವು ಆರಾಮಾಗಿ ರಿಲ್ಯಾಕ್ಸ್. ಗೋ, ಡೋಂಟ್ ಟೇಕ್ ಟು ಮಚ್ ಟು ದ ಹಾರ್ಟ್. ಗುರುಗಳೇ, ನೀವು ಗ್ರೀನ್ ಬಸ್ ಹೊಡ್ಸ್ಕೊಂಡಿದ್ರಿ. ನೇಹಾ, ನೀನು ಸಿಂಗರೇ ಅಲ್ಲ ಬಿಡು, ನೀನು ಸಿಂಗರೇ ಅಲ್ಲ, ನೀನು ಒಂದು ಇನ್ಸ್ಟ್ರೂಮೆಂಟು ನೀನು. ಬಟ್ ನೋಡು, ಅಲ್ಲೇ ಒಂದು ಚಾಲೆಂಜ್ ಇದೆ. ಹೌದು ಸರ್. ಅಲ್ವಾ? ಒಂದು ಮೆಲೋಡಿಯಸ್ ಸಾಂಗ್ ಹಾಡು. ನಿಮ್ದೇ ಹಾಡು ಅರ್ಜುನ್ ಸರ್. ನೇಹಾ ಅವರೇ, ಮನ್ಸಾರ ಹೇಳ್ತೀನಿ, ಯು ಆರ್ ಎನ್ ಅಮೇಝಿಂಗ್ ಟ್ಯಾಲೆಂಟ್. ಥ್ಯಾಂಕ್ ಯು ಸರ್. ತಮಾಷೆ ಒಂಥರ ಒಂದು ಲೇಡಿ ಸಂಚಿತ್ ಹೆಗಡೆನ ನೋಡಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಯು ಆರ್ ಅಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್. ಎರಡನೇ ಮಾತೇ ಇಲ್ಲ. ಥ್ಯಾಂಕ್ ಯು ಸರ್. ಏನಕ್ಕೆ ಅಂದರೆ ಒಂದು ಹೊಸ ಕ್ರಿಯೇಟಿವಿಟಿ ಇದೆ, ತಲೆನಲ್ಲಿ ಒಂದು ಕ್ರಿಯೇಷನ್ ಓಡ್ತಾ ಇದೆ. ಅದು ತುಂಬ ಇಂಪಾರ್ಟೆಂಟ್. ಒಬ್ಬ ಸಿಂಗರ್ ಯುನೀಕಾಗಿ ಒಂದು ಸ್ಟೈಲ್ ಇದೆ. ಈ ಜಾನರಲ್ಲಿ ಈ ಕ್ರಿಯೇಟಿವಿಟಿ ಯಾವತ್ತೂ ಬಿಡಬೇಡಿ. ಇದೇ ಒಂದು ಐಡಿಯಾದಲ್ಲಿ ಹೋಗಿ ಯುನೀಕ್ ಆಗಿರ್ತೀರ. ಗಾಡ್ ಬ್ಲೆಸ್ ಯು.
ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಹಾ ಮಹಾಗುರುಗಳೇ, ನೀವು ಕೂಡ ಗ್ರೀನ್ ಬಜರ್ ಕೊಟ್ಟಿದ್ದೀರಾ, ಹಾಗಾಗಿ ನಿಮ್ಮ ಹತ್ರ ಮಾತಾಡ್ತೀನಿ. ಸಂಚಿತ್ ಹೆಗ್ಗಡತಿ, ಓ ಹೆಗ್ಗಡತಿ. ಈ ವೇದಿಕೆಯಲ್ಲಿ ಏನಾದರೂ ಹೊಸದು ಕ್ರಿಯೇಟ್ ಮಾಡು, ಎಂಟರ್ಟೈನ್ ಮಾಡು. ತಾತನ ಜೊತೆಯಲ್ಲಿ ಜಗಳ ಆಡ್ತಾ ಇರು. ಓಕೆ, ವೆಲ್ಕಮ್. ಥ್ಯಾಂಕ್ ಯು ಸರ್. ವಿ.ಪಿ. ಸರ್, ನೀವು ಮಾತಾಡಕ್ಕಿಂತ ಮುಂಚೆ ಕ್ಷಮಿಸಿ, ಫಸ್ಟ್ ಒಂದು ದೊಡ್ಡ ಚಪ್ಪಾಳೆ ವಿ.ಪಿ. ಸರ್ ಅವರ ಅಂದರ್ ಬಾಹರ್ ಚಿತ್ರದ ಒಂದು ಬ್ಯೂಟಿಫುಲ್ ಸಾಂಗ್ ನ ಇವ್ರೀಗ ಹಾಡಿದ್ರು. ಬ್ಯೂಟಿಫುಲ್ ಕಾಂಪೋಸಿಷನ್, ಒಂದು ದೊಡ್ಡ ಚಪ್ಪಾಳೆ ಬರಬೇಕು ವಿ.ಪಿ. ಸರ್ಗೆ. ಸರ್, ಇದನ್ನೆಲ್ಲ ನಾವು ಮರಿಬೇಕಂದ್ರೆ 2 ಸಾಲ ಹಾಡಿ ಸರ್, ಪ್ಲೀಸ್ ಸರ್. ಬ್ಯೂಟಿ. ಥ್ಯಾಂಕ್ ಯು ವಿ.ಪಿ. ಸರ್, ಥ್ಯಾಂಕ್ ಯು. ಈಗ ನಾಟ್ ಟು ಪ್ರೂವ್ ಎನಿ ಪಾಯಿಂಟ್, ಕ್ಯಾಶುವಲ್ ಆಗಿ ಹೇಳ್ತಾ ಇದ್ದೀನಿ, ಬಹಳ ಕ್ಯಾಶುವಲ್ ಆಗಿ. ಐ ಲವ್ ಕಣ್ಣುಮಣಿ. ಐ ಲವ್ ವಾಟ್ ಸಂಜಿತ್ ಹೆಗ್ಡೆ ಹ್ಯಾಸ್ ಡನ್, ಬಿಕಾಸ್ ಅದೊಂದು ಹೊಸತನ ಬಂದಿದೆ, ಒಂದು ಹೊಸ ಸ್ಟೈಲ್ ಬಂದಿದೆ. ಸಂಜಿತ್ ಹೆಗ್ಡೆ ಈ ಕಾರ್ಯಕ್ರಮಕ್ಕೆ ಬಂದಾಗಲೂ ಒಂದು ಕನ್ಫ್ಯೂಷನ್ ಇತ್ತು, ಏನಿದು ವಾಟ್ ಈಸ್ ಹಿ ಅಂತ. ವಾಟ್ ಈಸ್ ಹಿ ಅನ್ನೋದು ಈಗ ಗೊತ್ತಾಯ್ತು. ಹಾಗೆ ಮುಂಬರುವ ಕಾಲದಲ್ಲಿ ನೇಹ ಏನು ಅನ್ನೋದನ್ನ ಗೊತ್ತುಪಡಿಸ್ಬೇಕು ನೀನು. ಎಸ್ ಸರ್, ಮಾಡ್ತೀವಿ. ಕಣ್ಮಣಿ, ಐ ವಾಂಟ್ ಟು ಶೋ ಎವ್ರಿಥಿಂಗ್ ಇನ್ ಒನ್ ಸಾಂಗ್ ಅಂತ. ಬಟ್ ಸಮ್ಟೈಮ್ಸ್ ಒಂದು ಫಾರ್ಮುಲಾ ಏನಂದ್ರೆ ಲೆಸ್ ಇಸ್ ಮೋರ್. ಆಲ್ವೇಸ್ ಅದೇ ಹಾಡನ್ನ ಒಂದು ಲಾಸ್ಟ್ ಟೈಮ್ ಬರೀ ಪಲ್ಲವಿ, ಐ ಡೋಂಟ್ ವಾಂಟ್ ಯು ಟು ಮೇಕ್ ನಾಯ್ಸ್ ಔಟ್ ಆಫ್ ದಟ್ ಸಾಂಗ್, ಬ್ರಿಂಗ್ ದ ಬ್ಯೂಟಿ ಆಫ್ ದಟ್ ಸಾಂಗ್ ಔಟ್. ಕ್ಲಾಸಿ ಒಂದು ಟ್ರೈ ಮಾಡು. ನೈಸ್. ನೋ, ದಟ್ಸ್ ಬ್ಯೂಟಿಫುಲ್. ಅದು ದಟ್ಸ್ ಯುವರ್ ಕ್ಯಾರೆಕ್ಟರ್. ಸೂಪರ್ ನೇಹ. ಒಂದು ಕೆಲಸ ಮಾಡಿ, ತಾವು ವೆಯ್ಟ್ ಮಾಡಿ, ಬಟ್ ಎಲ್ಲಂದ್ರೆ ನಮ್ಮ ತಾತನ ಪಕ್ಕ. Oh my God! ಥ್ಯಾಂಕ್ ಯು ಸರ್. ಸರ್, ಯು ನೋ ವಾಟ್, ನಂಗೆ ಭಾಳ ಖುಷಿ ಆಯ್ತು ನಿಮ್ಮನ್ನು ಭೇಟಿಯಾಗಿ. ಸೂಪರ್. ನೇಹ, ವಿ ಲವ್ ಯು. ಐ ರಿಯಲಿ ಲವ್ ಯು. ನೀನು ಹಿಂಗೆ ಇರು, ಖುಷಿಯಾಗಿ ನಗ್ನಗ್ತಾ ಇರು. ಅಂಡ್ ವೆಲ್ಕಮ್ ಟು ಸರಿಗಮಪ ಸೀಸನ್ 17. ಈಗ ಬರ್ತಿದ್ದಾರೆ ಕಂಟೆಸ್ಟೆಂಟ್ ನಂಬರ್ 24 ಅಂತ ಹೇಳಿದ ತಕ್ಷಣನೇ ಮಹಾಗುರುಗಳು ರೆಡಿ ಆಗಿದ್ರೆ ಬ್ಲೈಂಡ್ ಫೋಲ್ಡ್ಗೆ ಬಲಿ ಚಪ್ಪಾಳೆ. ಥ್ಯಾಂಕ್ ಯು. ಆ್ಯಕ್ಚುಲಿ ಇದು ಒಂದೊಂದ್ಸಲಿ ಹೇಳ್ತಾರಲ್ಲ, ಇದು ಕಾಂಪಿಟೇಷನ್ಗೂ ಮೀರಿದ್ದು, ಪ್ರತಿಭೆಗೂ ಮೀರಿದ್ದು ಅಂತ ಹೇಳಿ. ತಮ್ಮ ಹೆಸರು? ಅಯ್ಯೋ ಯಾಕೆ, ಪ್ಲೀಸ್ ಅಳ್ಬೇಡಿ, ಪ್ಲೀಸ್ ಅಳ್ಬೇಡಿ, ಪ್ಲೀಸ್ ಅಳ್ಬೇಡಿ, ಸಾರಿ ಅಳ್ಬೇಡಿ. ಓಕೆ. ಭಯ ಆಗ್ತಿತ್ತು. ಚೆನ್ನಾಗಿ ಹಾಡಿದ್ದೀರಾ. ಅಂತ ಭಯ. ಇಲ್ಲ ಚೆನ್ನಾಗಿ ಹಾಡಿದ್ರಿ. ಚೆನ್ನಾಗಿ ಹಾಡಿದ್ರಲ್ವಾ ಅವರು?